ಮನೇಲೇ ಇರ್ತಾಳೆ. ಅಮ್ಮನ ಕಷ್ಟಗಳೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಪ್ಪ ಬೆಳಗ್ಗೆ ಎದ್ದು ಹೋಗಿ ಸಂಜೆ ಮನೆಗೆ ಬರೋನು. ಸೊ ಅಲ್ಲಿ ಅವ್ರು ಏನು ಕಷ್ಟಪಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಮಗೆ ಏನು ಗೊತ್ತಾಗತ್ತಂತೆ, ಬಂದ ತಕ್ಷಣ ನಾವು ಆಟ ಆಡ್ತಿದ್ರೆ ಜೋರಾಗಿ ಕಿರ್ಸ್ತಾ ಇದ್ರೆ ಬೈಯೋನು, ಅಮ್ಮ ಏನಾದರೂ ತಪ್ಪು ಮಾಡಿದ್ರೆ ಬೈಯೋನು. ಇದೇ ಒಂದು ಅಪ್ಪನ ಬಗ್ಗೆ ನಮಗೆ ಅಭಿಪ್ರಾಯ ಮೂಡಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಅಪ್ಪನ ಸಣ್ಣಕ್ಕೆ ದ್ವೇಷಿಸೋಕ್ಕೋ ಅಥವಾ ದೂರ ಇರೋಕ್ಕೋ ಕಾರಣ ಆಗತ್ತೆ ಅದು. ಯಾರೇನು ಕ್ವಶನ್ ಕೇಳ್ಬಿಟ್ರು ಅಂತ ಹಾಗೆ ನನಗೂ ಅದೇ ಥರ ಇತ್ತು. ಆ್ಯಕ್ಚುಲಿ ಒಂದು ಘಟನೆ ಹೇಳಬೇಕು ಅಂದರೆ ನನ್ನ ಬದುಕನ್ನು ಬಹಳವಾಗಿ ಬದಲಾಯಿಸಿದ ಒಂದು ಘಟನೆ. ಒಂದು ಸರಿ ನಮ್ಮ ಸ್ಕೂಲಲ್ಲಿ, ನಾನು ಹೈಸ್ಕೂಲಲ್ಲಿದ್ದೆ, ಆವಾಗ ನಮ್ಮ ಸ್ಕೂಲಲ್ಲಿ ಟೂರ್ ಇಟ್ಟಿದ್ರು. ಆ್ಯಕ್ಚುಲಿ ಆ ಟೂರ್ಗೆ 500 ರೂಪಾಯಿ ಏನು ಅವಾಗ. ನಾನು ಹೋಗಲೇಬೇಕು ಅಂತ ಹಠ ಇಟ್ಟಿದ್ದೆ, ಹೋಗಲೇಬೇಕು ಅಂತ. ಬಹುಶಃ ನಮ್ಮ ಅಪ್ಪನ ಕೈಯಲ್ಲಿ ಆ ಟೈಮಿಗೆ 500 ರೂಪಾಯಿ ಇರಲಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಅವರು ನನಗೇನು ಹೇಳಿದ್ರು ಅಂದರೆ, ನಾನು ತುಂಬ ಆಟ ಮಾಡಿದ್ದೆ. ಅವ್ರು ಮೊದಲು ತೀರ್ಥಹಳ್ಳಿಗೆ ಹೋಗಿದ್ರು. ನೀನು ಮಧ್ಯಾಹ್ನದಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಾ, ತಾಲೂಕು ಆಫೀಸ್ ಹತ್ರ ಒಂದು ಜಾಗ ಇದೆ, ಅವ್ರು ಅಲ್ಲಿ ಇರ್ತಾರೆ, ನನಗೆ ಗೊತ್ತಿತ್ತು. ಅಲ್ಲಿ ಬಾ, ನಿಮಗೆ 500 ರೂಪಾಯಿ ಕೊಡ್ತೀನಿ. ಅವತ್ತು ಲಾಸ್ಟ್ ಡೇಟು, ನಾನು ಕೊಟ್ಬಿಟ್ಟು ಟೂರಿಗೆ ಹೋಗ್ಬೇಕು. ಅವ್ರು ಕೊಟ್ಟಿಲ್ಲ ಅಂದರೆ ಟೂರಿಗೆ ಹೋಗೋಕ್ಕಾಗಲ್ಲ. ನಾನು ಹೋದೆ. ಹೋಗಿ ಅದು ತಾಲೂಕು ಆಫೀಸು ಈಗ ಒಂದು ಎಲ್ ಶೇಪ್ ಬಿಲ್ಡಿಂಗ್ ಅದು. ನಾನು ಈ ಕಡೆಯಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಸ್ವಲ್ಪ ದೂರದಲ್ಲಿ ಆ ಎಲ್ ಶೇಪ್ನ ಸಂಧಿಲಿ ಅಪ್ಪ ಯಾರೊಬ್ಬರ ಹತ್ರ ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ನನ್ನ ಕಿವಿಗೆ ಬಿತ್ತು. ಇನ್ನು ಅವ್ರು ಎಂಟ್ರ್ ಆಗೋ ಮೊದಲೇ, ಏನ್ರಿ ಯಾವಾಗಲೂ ದುಡ್ಡು ಕೇಳ್ತೀರಾ ಅಂತ. ನನಗೆ ತಟ್ಟ ಸ್ಟ್ರೈಕ್ ಆಯಿತು. ದುಡ್ಡು ಕೇಳಿದ್ದಾರೆ ಅಂದರೆ ನನಗಾಗಿ ಕೇಳಿದ್ದಾರೆ. ಆ 500 ರೂಪಾಯಿ ಕೇಳಿದ್ರು ನನಗಾಗಿ ನನ್ನ ದುಡ್ಡು ಕಳ್ಸಾಯಿತು. ನಾನು ಅಲ್ಲೇ ನಿಂತ್ಕೊಂಡು ನನ್ನ ಕಳವು ಬಂದ್ಬಿಟ್ಟು ನಾನು ಹೋಗಲಿಲ್ಲ ಅವತ್ತು. ಆ್ಯಕ್ಚುಲಿ ಹಾಗೆ ವಾಪಸ್ ಬಂದೆ. ಬಹುಶಃ ಅವತ್ತಿಂದ ನಾನು ಒಂದು ಮಿನಿಮಲಿಸ್ಟ್ ಪಾಲಿಸಿ ಲೈಫಲ್ಲೂ ಅಳವಡಿಸ್ಕೊಂಡಿದ್ದೀನಿ. ನಾನೊಂದು 100 ರೂಪಾಯಿ ಖರ್ಚು ಮಾಡಬೇಕು ಅಂದರೆ ನನ್ನ ಹತ್ರ 200 ರೂಪಾಯಿ ಇರಬೇಕು. ಆ ಥರದ್ದು ಒಂದು ಜೀವನಕ್ಕೆ ಅದೊಂದು ಪಾಠ. ನಾನು ಯಾವತ್ತೂ ಅವತ್ತಿಂದ ನನ್ನ ಅಪ್ಪನ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ. ಏನು ನನ್ನ ಓದುವಾಗಲೂ ನಾನು ಕೆಲಸ ಮಾಡಿಕೊಂಡೇ ಓದಿದೆ. ಅದೇ ಅಪ್ಪನ ಪ್ರಯತ್ನ, ಪ್ರೀತಿ, ಶ್ರಮ, ಬೆವರು ನಮ್ಗೆ ಗೊತ್ತೇ ಆಗಲ್ಲ. ನಾವು ಯಾವಾಗ ತಂದೆ ಆಗ್ತೀವೋ ಅವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಆ ಹೊತ್ತಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೆ ಬಹುತೇಕರಿಗೆ ಅಪ್ಪ ಇರೋದಿಲ್ಲ. ಅಪ್ಪ ಐ ಲವ್ ಯು ಬಗ್ಗೆ ಬಗ್ಗೆ ಒಳ್ಳೆ ಟೈಟಲ್. ಅದೇ ವೆರಿ ಎಮೋಷನಲ್ ಟೈಟಲ್, ಎಲ್ರಿಗೂ ಅಪೀಲ್ ಆಗುವಂಥ ಟೈಟಲ್. ನಾಣಿ ಸರ್ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅವರು ಸ್ಥಾನ ಡ್ರೈವ್ ಮಾಡಿದ್ದು ಒಂದಾದರೆ, ಈಗ ಈ ಥರ ಮೇನ್ ಮುಖ್ಯ ಪಾತ್ರದಲ್ಲಿ ಮಾಡುವಾಗ ಬಹಳ ಅದ್ಭುತವಾದ ಸಿನಿಮಾಗಳನ್ನ, ಅದ್ಭುತ ಸಂದೇಶ ಇರುವ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ಶುಭಾಶಯ. ಜೊತೆಗೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಹೊಸ ಪೀಳಿಗೆಯ ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಭರವಸೆ ಇರೋರು ಅನ್ಸುತ್ತೋ ಆಕಾಶ್ ಪರ್ವ ಅವರು. ತುಂಬ ನಾವೀಗೆಲ್ಲ ಸೀನಿಯರ್ಸ್ ಆಗಿದ್ದೀವಿ, ಬಿಡಿ ಆಗಿದೆ ಘಟ್ಟ. ಅರ್ಜುನ್ ಅವ್ರು ನೋಡ್ಕೊಂಡ್ಬಂದ್ವಿ, ಚರಣರಾಜ್ ಅವ್ರು ನೋಡ್ಕೊಂಡು ಆರಂಭದ ದಿನಗಳಲ್ಲಿ ಅಜನೀಶ್ ಅವ್ರು ನೋಡಿದ್ವಿ. ಅವಾಗೆಲ್ಲ ಅನಿಸ್ತಾ ಇತ್ತು ಇವರು ಮುಂದೆ ಒಂದಿನ ಆಳ್ತಾರೆ ಅಂತ. ಆ ಫೀಲ್ ಬರುತ್ತೆ ನನಗೆ ಆಕಾಶ್ ಪರ್ವ ಅವ್ರು ನೋಡಿದ್ರೆ. ಹಾಗಾಗಲಿ ಅಂತ ಆಶಿಸ್ತೀನಿ. ಒಂದು ಹಾಡು ನಾನು ಬರ್ತಿದ್ದೀನಿ, ಬೇಂದ್ರೆ ಅವರ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅನ್ನೋದು ಸ್ವಲ್ಪ ಆ ಕಡೆ ಟ್ವೀಟ್ ಮಾಡಿ ನಾವು ಬೆಳೆಸ್ಕೊಂಡು ಒಂದು ಹಾಡು ಬರ್ತೀವಿ. ನಂಗೆ ತುಂಬ ಇಷ್ಟವಾಗಿದೆ ಅಂತ. ಇದರಲ್ಲಿ ಸಂಬಂಧದಲ್ಲಿ ಇಲ್ಲ ತಪ್ಪು ಸರಿ, ನೀನೇನು ಮೊದಲು ಕೇಳು ಸಾರಿ ಅಂತ ಒಂದು ಲೈನ್ ಬರ್ತೀವಿ. ಆ ಲೈನ್ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡ್ತು. ಒಟ್ಟಾರೆಯಾಗಿ ಈ ಸಿನಿಮಾ ಹಾಡುಗಳೆಲ್ಲ ನೋಡಿದಾಗ ಒಂದು ಭಾವಪೂರ್ಣ ಸಿನಿಮಾ ಅನಿಸುತ್ತೆ. ಆ ಭಾವ ಇಡೀ ಕರ್ನಾಟಕದ ಪ್ರೇಕ್ಷಕರ ಮನಸ್ಸಿಗೆ ತಟ್ಟಲಿ. ಇವರೇನು KRS ಪ್ರೊಡಕ್ಷನ್ ಅಂತ ಹೆಸರಿದ್ದಾರೆ, ಅದೇ ಥರ ಸಕ್ಸಸ್ KRS ಥರ ಜಲಧಾರಿಯಾಗಿ ಧುಮುಕ್ಲಿ, ದುಡ್ಡು ಧುಮುಕ್ಲಿ ಅವರ ಜೇಬಿಗೆ ಅಂತ ಹಾರೈಸಿ ಮಾತಾಡ್ಸಿದ್ದೇನೆ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಆತ್ಮೀಯರಿಗೆ ಎಲ್ರಿಗೂ ಶುಭ ಕೋರಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಐ ಲವ್ ಯು ಈ ಸಿನಿಮಾದಲ್ಲಿ ಅಪ್ಪನ ಕುರಿತು ಆಲ್ರೆಡಿ ಸಾಂಗ್ ನೀವೆಲ್ಲ ಕೇಳಿದ್ರಿ. ನನ್ನ ಅಪ್ಪನ ಬಗ್ಗೆ ಏನು ಭಾವನೆ ಇತ್ತು ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟಿದ್ದು ಈ ಹಾಡಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಯಾಕಂದರೆ ಮಾತಾಡ್ಕೊಂಡು ತುಂಬ ಫೇಲ್ ಆಗಿದೆ. KGF ಅಮ್ಮ ಆಲ್ರೆಡಿ ಸಾಂಗ್ ಕೇಳಿರ್ಬೇಕು. ಅದು ಬಂದಂತೆ ಎಷ್ಟೊಂದು ಖುಷಿ ಪಟ್ಟಿದ್ರು ಅಂದರೆ, ಅವರು ನಮ್ಮ ಸ್ಕೂಲು ಕಾಲೇಜಲ್ಲಿ ಹೇಳ್ತಾ ಇದ್ರು, ನನಗೊಂದು ಸಿನಿಮಾದಲ್ಲಿ ಒಂದು ಕಾಮಿಡಿ ಅನ್ನೋ ಅಥವಾ ಆರ್ಟಿಸ್ಟ್ ಆಗಿ ಕಾಣಿಸ್ಕೋಬೇಕಂತ ನಾನು ಸಿನಿಮಾ వచ్చి ಕುಂತಿದ್ದೆ. ತುಂಬ ಇದ್ದಿದ್ದು ಯಾವ್ದಾದ್ರು ಡ್ರಾಮಾ ಸಿಕ್ಕರೆ ಸಾಕು, ಒಂದು ಸ್ಟೇಜ್ ಸಿಕ್ಕರೆ ಒಂದು ಡೈಲಾಗ್ ಹೇಳೋದು, ಚಪ್ಪಳೆ ಗಿಡಿಸೋದು ಮಾಡ್ತಿದ್ದೆ. ಆಮೇಲೆ ಇರ್ತೇನೆ ಲೇ ನನ್ನ ಮಗನೇ 4 ಜನ ಮುಚ್ಚ ಚಪ್ಪಳೆ ಹೊಡೆದ್ರೆ ನೀವು ಉದ್ದಾರ ಆಗ್ತಾಗಲ್ಲ ಅಂತ. ಬಟ್ ಅವ್ರು ಯಾವಾಗಲೂ ಆ ಥರ ಹೇಳ್ತಿದ್ರೆ ನಾನೇನೋ ಒಂದು ಸಾಧಿಸ್ಬೇಕು ಅಂದ್ಬಿಟ್ಟು ಅಂದರೆ ಬೆಂಗಳೂರಿಗೆ ಬಂದೆ. ಕೆಲವೊಂದು ಕಷ್ಟಗಳಿಂದ ಒದ್ದಾಡ್ಕೊಂಡು ಮತ್ತೆ ಹೋದೆ. ಅವ್ರು ಒಂದೇ ಮಾತು ಹೇಳಿದೆ, ಆಮೇಲೆ ನೀನೇನು ಅನ್ಕೊಂಡು ಮಾಡ್ಬೇಕು ಅನ್ಕೊಂಡಿದ್ಯಾ ಹೋಗ್ಬಾ, ಬಟ್ ಇನ್ನೊಬ್ರಿಗೆ ಭಾರ ಆಗಕ್ಕೆ ಹೋಗ್ಬೇಡ, ನಿನ್ಗೇನೇ ದಾರಿ ಇದ್ರು ನೋಡ್ಕೊ, ಆಗಲಿಲ್ಲ ನಮ್ಮ ಊರಿರುತ್ತೆ ಬಂದ್ಬಿಡು ಅಂದ್ಬಿಟ್ಟು ಅವ್ರೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಹಂಗಾಗಿ ಅಪ್ಪ ಐ ಲವ್ ಯು. ಜೊತೆಗೆ ಇದನ್ನ ನನಗೆ ಬರಲೇಬೇಕಂತ ನಾಗೇಶ್ ಸರ್ ಫಸ್ಟ್ ನನಗೆ ಅಪ್ರೋಚ್ ಮಾಡಿದ್ದು. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಾಂಗ್ ಕೊಟ್ಟಿದ್ದಕ್ಕೆ. ಜೊತೆಗೆ ಆಕಾಶ್ ಪರ್ವ ಸರ್ ಬಗ್ಗೆ ನಾನು ಏನು ಹೇಳಬೇಕು ಅನ್ಕೊಂಡಿದ್ದು ಕವಿರಾಜ್ ಸರ್ ಹೇಳಿದ್ರೆ, ಜೊತೆಗೆ ಕವಿರಾಜ್ ಸರ್ ಆಯ್ತು, ನಾಗೇಂದ್ರ ಪ್ರಸಾದ್ ಸರ್ ಆಯ್ತು, ಕಿನ್ನರ್ ಸರ್ ಸಾರಿ ಕಲ್ಯಾಣ್ ಸರ್, ಅವ್ರನ್ನೆಲ್ಲ ಹಾಗೆ ಕೇಳ್ತಾ ಬರೋದು ನಾನು ಆಕ್ಚುಲಿ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳಕ್ಕೆ ಸಾರಿ ಸರ್, ತುಂಬಾ ಖುಷಿ ಆಗುತ್ತೆ. ಅಂಡ್ ಹೊಸ ಪ್ರತಿಭೆಗಳು ಸಂಜು ಸರ್, ಮೇಡಮ್ ನಿಮ್ಗೂ ಒಳ್ಳೇದಾಗಲಿ. ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಾಯ್ಜನ್ ಪ್ರೇಮ್ ಮಾಡಕ್ಕೆ ಕರೆದ್ರು, ಬಂದು ಲಾಂಚ್ ಮಾಡ್ಕೊಂಡು ನನ್ನ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ಲ, 22 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಇವ್ರು ಬಂದಾಗ ನಾನು ಚಡ್ಡಿ ಹಾಕೊಂಡು ಮಾಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ಇನ್ನು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡು ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೂ ಆ ವಿಚಾರದಲ್ಲಿ ಏನೂ ಭೇದ ಭಾವ ಮಾಡಿಲ್ಲ, ನನಗೂ ಬೈದೇ ಶುರು ಮಾಡೋದು ಯಾವಾಗ ಮೈಕಲ್ಲಿ ಹೇಳಕ್ಕಾಗಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತೆ ನಾನು ನೋಡ್ತಾ ನನಗೇನಿಸ್ತು ಅಂದರೆ, ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟೋದಾಗ, ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನ ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರ ನಿಮ್ಮ ಜೊತೆಲಿದ್ದರೆ ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟರು ಪ್ರತಿಯೊಬ್ಬರು ಅವ್ರ ತಂದೆ ಒಂದು ಅಪ್ರಿಷಿಯೇಷನ್ ಕೊಡಿಲ್ಲ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ಸ್. ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳ ಮುಖಾಂತರ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕಾಗಿದೆ. ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೂ ಅವರೇ. ಇವತ್ತಿಗೂ ಆ ಹಾಡುಗಳು ಎಷ್ಟೊಂದು ಜನ ಕೇಳ್ತಾರೆ, ಬಂದು ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್, ನಾನು ಬರೆದು ಇಲ್ಲ ಮಾಡೂ ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನನಗೂ ಒಂದು ನನ್ನ ಕೈಯಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಹಿಟ್ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಅಪ್ಪ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಆ್ಯಂಡ್ ಅವ್ರು ಬೇರೆ ಥರ, ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಯೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಥ್ಯಾಂಕ್ ಯು. ಆ್ಯಂಡ್ ಸಂಜಯ್ ಆ್ಯಂಡ್ ಜೀವಿತ, ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲಿ. ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ನನ್ನ ನೋಡ್ತಾರೆ, ಇವರು ನಿನಗೆ ಅಣ್ಣನ ಅಂತ. ಸೊ ಥ್ಯಾಂಕ್ ಯು ಸರ್. 22 ವರ್ಷ ಆದ್ರೂ ನಮ್ಗಿಂತ ಚಿಕ್ಕ ಥರ ಕಾಣಿಸ್ತಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇನ್ನು 30 ವರ್ಷ ನೀವು ಹಿಂಗೆ ಇರಿ, ನಾವು ಬಂದು ನಿಮ್ಮ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಿ ಅವಾಗ. ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಪ್ರೇಮ್ ಬ್ರೋ, ಸಂಜಯ್ ಇವರಿಬ್ರು ನನಗೆ ಫ್ಯಾಮಿಲಿ. ಮತ್ತೆ ತಬಲಾ ನಾಣಿ ಸರ್ ನನಗೆ ಫಸ್ಟ್ ಅದ್ದೂರಿ ಸಿನಿಮಾಯಿಂದಲೂ ತುಂಬಾ ಆಗ್ಬೇರು, ಹಾಗಾಗಿ ನನ್ನ ಫ್ಯಾಮಿಲಿ ಫಂಕ್ಷನ್ ತರ ಹಾಗಾಗಿ ಬಂದಿದ್ದೀನಿ. ಅಪ್ಪ ಅನ್ನೋ ಒಂದು ಶಬ್ದನೇ ತುಂಬಾ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ. ಯಾಕೆಂದ್ರೆ ನಾವೇನೇ ಕೇಳ್ಕೋತೀವಿ ಮನೇಲಿ, ಅಮ್ಮನ್ಗೆ ಏನೇ ಬೇಕು ಅಂತಂದ್ರು ಅಪ್ಪನ್ ಕೇಳ್ಬಿಟ್ಟು ಕೊಡಿಸ್ತೀನಿ ಅಂತಾರೆ, ಬಟ್ ಕೊಡಿಸ್ತಾರೆ. ಬಟ್ ಕೊಡ್ಸಾದ್ಮೇಲೂ ನನ್ಗೆ ಅಮ್ಮ ಕೊಡ್ಸಿದ್ಲು ಅಂತಾನೆ, ಏನೇ ಕೊಡ್ಸಿದ್ರು ಅಮ್ಮ ಕೊಡ್ಸಿದ್ರು ಅಂತಾನೆ ಹೇಳ್ತಾ ಇರ್ತೀವಿ. ಬಟ್ ಅದಕ್ಕೆ ದುಡ್ಕೊಂಡ್ಬಂದು ಅಮ್ಮನ ಕೈಗೆ ದುಡ್ಡು ಕೊಡೋನಪ್ಪ. ಎಲ್ಲ ಬೆಳಗ್ಗೆ ನಾವ್ ಎಷ್ಟೊಂದು ಊಟ ಮಾಡ್ತೀವಿ ಗೊತ್ತಿರಲ್ಲ, ಯಾವ ಬಟ್ಟೆ ಹಾಕಿದೀವಿ ಅಂತ ಗೊತ್ತಿರಲ್ಲ, ಯಾವ ಚಪ್ಪಲಿ ಹಾಕಿದೀವಿ ಅಂತ ಗೊತ್ತಿರಲ್ಲ, ನಾವೇನ್ ಓದ್ತಾ ಇದೀವಿ ಅಂತ ಗೊತ್ತಿರಲ್ಲ. ಬಟ್ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಅವರೇ ವಹಿಸಿರ್ತಾರೆ. ಬಟ್ ಒಬ್ಬ ದೊಡ್ಡವನಾಗಿ, ಒಳ್ಳೆ ವಿದ್ಯಾವಂತನಾಗಿ ಇಡೀ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿರ್ತೀವಿ ಅಂತಂದ್ರೆ ಅದು ಅಪ್ಪನ ದುಡ್ಡಲ್ಲೇ ಮಾಡಿರ್ತೀವಿ, ನಾವು ದುಡಿಯೋವರೆಗೂ. ಅದಕ್ಕೆಲ್ಲ ಹಿಂದೆ ನಿಂತಿರುವಂತವಳು ಅಮ್ಮ. ಮುಂದೆ ಇರೋನು ಆಕ್ಚುಲಿ ಅಪ್ಪ, ಬಟ್ ನಮಗ್ ಕಾಣಿಸೋದು ನಮ್ಮಮ್ಮ. ಹಾಗಾಗಿ ಅಪ್ಪನ ಪಾತ್ರ ತುಂಬಾ ಪ್ರಮುಖವಾದದ್ದು. ನಾನು ಹೇಳ್ತೀನಿ ನಮ್ಮ ಅಪ್ಪನ್ಗೆ, ಅಪ್ಪ ಐ ಲವ್ ಯು ಅಂತ. ಎಲ್ಲರೂ ಅಪ್ಪನ ಸ್ಥಾನ ತುಂಬಾ ದೊಡ್ಡದು. ಅದೇ ಅಭಿ ಹೇಳ್ದಂಗೆ, ಅವ್ರಿದ್ದಾಗ
ಅವ್ರಿಗೊಂದು ಅಪ್ರಿಷಿಯೇಷನ್ ಕೊಡಿ ಅಂತಂದ್ರಲ್ಲ, ಅದನ್ನ ನಾವು ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಕೊಡ್ಬೇಕು. ಯಾಕೆಂದ್ರೆ ಅವ್ರು ದುಡಿಲಿಲ್ಲ ಅಂತಂದ್ರೆ ನಮ್ಗೆ ಒಂದು ಊಟನೂ ಸಿಗಲ್ಲ. ನಾವ್ ಇಲ್ಲೇನ್ ನಿಂತಿದೀವಿ, ಇವತ್ತೇನ್ ಮಾಡ್ತಿದೀವಿ, ಎಲ್ಲದಕ್ಕೂ ಪ್ರಮುಖ ಮೂಲ ಕಾರಣ ಅಪ್ಪನೇ. ಅಪ್ಪ ಐ ಲವ್ ಯು ಗೆ ಆಲ್ ದ ವೆರಿ ಬೆಸ್ಟ್. ಆ ಟೈಟಲ್ ಹೆಂಗಿದೆ, ಗೆದ್ದೆ ಗೆಲ್ಲುತ್ತೆ, ಗುಡ್ ಲಕ್. ಮತ್ತೆ ಸಂಜು ನನ್ನ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್. ಫಸ್ಟ್ ಸಿನಿಮಾ ಮೂಲಕ, ಇದೇ ಮೊದಲನೇ ಸಿನಿಮಾ ಒಂದು, ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ. ಆಲ್ ದ ವೆರಿ ಬೆಸ್ಟ್ ಸಂಜು. ಕನ್ನಡ ಇಂಡಸ್ಟ್ರಿ ತುಂಬಾ ಕಲೆಗೆ, ಯಾರು ಕಲೆನ ಪ್ರೀತಿಸ್ತಾರೆ ಮತ್ತೆ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ, ಅವ್ರನ್ನ ಸರಸ್ವತಿ ತಬ್ಕೋತಾಳೆ. ನಿನ್ನನ್ನು ತಬ್ಕೊಂಡು ಮುದ್ದಾಡ್ಲಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಅದ್ದೂರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಯಾರ್ಯಾರು ಲವ್ ಸ್ಟೋರಿ, ಇದು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಅಂದ್ಕೊಂಡು ಹುಡುಕೊಂಡು ಒಂದು 5 ಜನದ ಹತ್ರ ಆಡಿಯೋ ಲಾಂಚ್ ಮಾಡಿಸಿದ್ವಿ ಅದ್ದೂರಿ ಸಿನಿಮಾದ. ಅವಾಗ ಫಸ್ಟ್ ನನ್ಗೆ ಆಡಿಯೋ ಲಾಂಚ್ ಮಾಡ್ಕೊಟ್ಟಿದ್ದು ಪ್ರೇಮ್ ಬ್ರೋನೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈಗಲೂ ಅಷ್ಟೇ ಸಂಜುಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಹೇಳ್ತೀನಿ, ಯಾಕೆಂದ್ರೆ ನಾಣಿ ಸರ್ ಅವರ ಸ್ಕಿಟ್ಟು ಆ್ಯಂಡ್ ಅವ್ರ ಪ್ರೋಗ್ರಾಮ್ಸಲ್ಲಿ ಕೀಬೋರ್ಡ್ ನುಡಿಸ್ತಾ ನಾನು ನಾಣಿ ಸರ್ಗೆ ಪರಿಚಯ ಆಗಿದ್ದು. ಅವಾಗ ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗಿಂದ ನಾಣಿ ಸರ್ ಪರಿಚಯ ನನಗೆ. ಅವರು ಆಗ್ಲಿಂದ ನೋಡ್ಕೊಂಡ್ ಬಂದ್ರು, ಹಂಗೆ ಹಂತ ಹಂತವಾಗಿ ದೊಡ್ಡವ್ರ ಜೊತೆ ನುಡಿಸ್ತಾ ಇದ್ದೆ. SPB ಸರ್ ಕೀಬೋರ್ಡ್ ನುಡಿಸಿದೆ. ಈಗ ಜಿ ಕನ್ನಡ ಸಾರೆಗಮಪಲ್ಲೂ ಕೀಬೋರ್ಡ್ ನುಡಿಸ್ತೀನಿ ನಾನು. ಈಗ ವಿಜಯ್ ಪ್ರಕಾಶ್ ಸರ್ಗೂ ಕೀಬೋರ್ಡ್ ನುಡಿಸ್ತೀನಿ. ಇವ್ರು ನೋಡ್ತಾ ನೋಡ್ತಾ ಕರೆದು ಚಾನ್ಸ್ ಕೊಟ್ಟರು ನಾಣಿ ಸರ್. ಆ ನಂಬಿಕೆಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಸರ್. ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನನಗೆ ಈ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಅಂತ ತುಂಬಾ ಹುಚ್ಚು. ಆದರೆ ಆ ಮ್ಯೂಸಿಕ್ ಡೈರೆಕ್ಷನ್ಗೆ ಆಪರ್ಚುನಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ಅದರಿಂದ ಇವತ್ತು ಎಷ್ಟೊಂದು ಸಿನಿಮಾ ಮ್ಯೂಸಿಕ್ ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟು ಸರ್ ಹೇಳಿದ್ರು, ನಾಣಿ ಸರ್ ಆ್ಯಂಡ್ ಅಥರ್ವಾರ್ಯ ಸರ್ ಈ ಥರ ಕತೆ ಹೇಳಿದ್ರು ಅಥರ್ವಾರ್ಯ ಸರ್. ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಟ್ಯೂನ್ಸ್ನ ಒಪ್ಪಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಪ್ಕೊಂಡಿದ್ದೀನಿ. ಅಥರ್ವಾರ್ಯ ಸರ್ಗೂ ಥ್ಯಾಂಕ್ಸ್. ಆ್ಯಂಡ್ ಅದೇ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಸರ್ ಸ್ಟೋರಿ ಎಲ್ಲ ಹೇಳಿದ್ರು. ನಾನೊಂದು ಅಂದ್ಕೊಂಡಿದ್ದೆ, ಓಕೆ ಈ ಥರ ಕಂಪೋಸ್ ಮಾಡಬೇಕು ಇದು ಅಂತ ಒಂದು ಪಿಕ್ಚರೈಸೇಷನ್ ಇತ್ತು. ಆದರೆ ಹೆದರಿಕೆ ಬರ್ತಾ ಇತ್ತು. ಫಸ್ಟ್ ನಾಣಿ ಸರ್ ಅಂದ ತಕ್ಷಣನೇ ಹೆದರಿಕೆ, ಜವಾಬ್ದಾರಿ, ಇನ್ನ ಚೆನ್ನಾಗಿ ಮಾಡಬೇಕು ಕಂಪೋಸ್. ನೆಕ್ಸ್ಟ್ ಪ್ರೇಮ್ ಸರ್ ಆ್ಯಡ್ ಆಗಿದ್ದಾರೆ ಅಂದ ತಕ್ಷಣ ಇನ್ನ ಹೆದರ್ಕೊಂಡ್ಬಿಟ್ಟೆ, ಇನ್ನೇನಪ್ಪ ಮಾಡೋದು ಇದು, ಹೇಗೆ ಕಂಪೋಸ್ ಮಾಡೋದು ಅಂತ. ಆದರೆ ಆದಷ್ಟು ನನ್ನ ಕೈಯಲ್ಲಾದಷ್ಟು ಎಷ್ಟು ವರ್ಕ್ ಮಾಡ್ಬೋದು ಅಷ್ಟು ಹಾರ್ಡ್ ವರ್ಕ್ ಮಾಡಿ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಭಿಷೇಕ್ ಅಂಬರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್, ಯು ಆರ್ ಬಿಗ್ ಫ್ಯಾನ್. ಅರ್ಜುನ್ ಸರ್ ಥ್ಯಾಂಕ್ ಯು, ಪ್ರೇಮ್ ಸರ್ ಥ್ಯಾಂಕ್ ಯು, ಆ್ಯಂಡ್ ಜೀವಿತಾ ಮೇಡಮ್, ಸಂಜಯ್ ಸರ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮುಖ್ಯವಾಗಿ ಎಲ್ಲ ಲಿರಿಸಿಸ್ಟ್ಗಳು ಕವಿರಾಜ್ ಸರ್, ಕೆ ಕಲ್ಯಾಣ್ ಸರ್, ಕಿನಾಳ್ ಸರ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್. ನಾನು ಇಷ್ಟು ಚಿಕ್ಕವನಾದ್ರೂ ಸರ್ ಕವಿರಾಜ್ ಸರ್ ಒಂದು ಮಾತು ಹೇಳಿದ್ರು. ಇನ್ನೊಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ, ಅವಾಗ ಕವಿರಾಜ್ ಸರ್ ಒಂದು ಸಾಹಿತ್ಯ ಬರೆದಿದ್ರು. ಪಲ್ಲವಿ ಮಾತ್ರ ಸರ್ ಇನ್ನೊಂದು ಬರೀಬೋದು. ಅವ್ರು ಹೇಳಿದ್ರು ಒಂದು ಮಾತು ನನಗೆ, ನಾನು ಅದನ್ನು ಅಳವಡಿಸ್ಕೊಂಡೆ. ಅವ್ರು ಹೇಳಾದ್ಮೇಲೆ, ಆಕಾಶ್ ನೋ ಪ್ರಾಬ್ಲಮ್, ಇನ್ನ 10 ವರ್ಷನ್ಸ್ ಬರೆಯೋಣ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವಾಗಿಂದ ನಾನು ಅಳವಡಿಸ್ಕೊಂಡಿದ್ದೀನಿ ಸರ್. ಒನ್ಸ್ ಡೈರೆಕ್ಟರ್ ಟ್ಯೂನ್ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ ಅಂದ ತಕ್ಷಣ ಇನ್ನು 10 ವರ್ಷ ಕೊಡೋಕ್ಕೂ ನಾನು ರೆಡಿ ಇರ್ತೀನಿ ಸರ್. ಅದು ನಿಮ್ಮಿಂದ ಕಲ್ತಿದ್ದು. ಆ್ಯಂಡ್ ನನ್ನ ಎಲ್ಲ ಮ್ಯೂಸಿಷಿಯನ್ಸ್ ಆ್ಯಂಡ್ ನನ್ನ ಎಲ್ಲ ಸಿಂಗರ್ಸ್, ಅಭಿಷೇಕ್, ವಿಜೇತ್, ಮಧ್ವೇಶ್ ಆ್ಯಂಡ್ ಪೃಥ್ವಿ ಭಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ಮೈ ಸಾಂಗ್. ಥ್ಯಾಂಕ್ ಯು. ಆ್ಯಂಡ್ ಮಾಸ್ ಮ್ಯೂಸಿಕ್ ಅಡ್ಡ ಲೋಕೇಶ್ ಅವರು ನಮ್ಮ ಜೊತೆಗೆ ಸಹಕಾರ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಅಪ್ಪ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಮಕ್ಕಳು ಮುಂದೆ ಯಾವತ್ತು ಬಿಗುಮಂದಿಯಿಂದನೇ ಮಾತಾಡೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ತುಂಬ ಕ್ಲೋಸ್ ಆಗಿ ಮಾತಾಡಲ್ಲ. ಈಗಿನ ಜನ್ರೇಷನ್ ಪರವಾಗಿಲ್ಲ, ಅಪ್ಪ ಮಕ್ಕಳೆಲ್ಲ ಒಟ್ಟೊಟ್ಟಿಗೆ ಪಬ್ಬು ಹೋಗ್ತಾರೆ. ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಆದರೂ ಅಮ್ಮನ ಹತ್ರ ಮಾತ್ರ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಮ್ಮ ಮಗ ಹೇಗೆ ದೊಡ್ಡವನಾದ ಅಥವಾ ಹೇಗೆ ಸಾಧನೆ ಮಾಡ್ದ ಅನ್ನೋ ಒಂದು ಖುಷಿಯನ್ನು ಅಮ್ಮನ ಜೊತೆ ಹಂಚ್ಕೋತಾರೆ ಹೊರತು ಮಕ್ಕಳ ಜೊತೆ ಹಂಚ್ಕೋತಿರ್ಲಿಲ್ಲ. ಆದರೂ ಅಪ್ಪನೇ ನಾವೆಲ್ಲ ಮಿಸ್ ಮಾಡ್ಕೋತೀವಿ ಈಗ. ಮತ್ತು ಈ ಸಿನಿಮಾದಲ್ಲಿ ನಾಣಿ ಸರ್ ನಂಗೆ ಕಾಲ್ ಮಾಡಿದರು, ಹಾಗೆ ನಮ್ಮ ನಾಗೇಶ್ ಕಾಲ್ ಮಾಡಿದರು. ಒಂದು ಅಡ್ವೊಕೇಟ್ ರೋಲ್ ಮಾಡಿದ್ದೆ ನಾನು. ಸ್ವಲ್ಪ ಅಪ್ಪನ ವಿರುದ್ಧವಾಗಿರುವಂಥ ಕ್ಯಾರೆಕ್ಟರ್ ನಂದು. ತುಂಬ
ತುಂಬ ದಿವಸಗಳಾದಮೇಲೆ ಕೈಕೋಟ್ ಹಾಕ್ಸಿದ್ದಾರೆ, ತುಂಬ ಥ್ಯಾಂಕ್ ಯು. ಜೊತೆಗೆ ಅಭಿಯವರು ಇಲ್ಲಿದ್ದಾರೆ. ನನ್ನ ಮತ್ತು ಅಂಬಿ ಅಣ್ಣನ ಒಡನಾಟ ಬೇರೆ ಬೇರೆ ಥರನೇ ಇತ್ತು. ಬಹುಶಃ ಮೊಬೈಲ್ಗಳು ಇನ್ನೂ ಬಂದೇ ಇರಲಿಲ್ಲ. ಮೊಬೈಲ್ ಲಾಂಚ್ ಆಗೋಕ್ಕೆ ಮುಂಚೆ ನಾವು ಹೆಚ್ಚು ಉಪಯೋಗಿಸ್ತಾ ಲ್ಯಾಂಡ್ಲೈನ್. ಅವಾಗ ಇದ್ದಿದ್ದು ಬರೀ BSNL ಒಂದೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಟೆಲಿಕಾಂ ಅಡ್ವೈಸರಿ ಕಮಿಟಿ ಅಂತ ಒಂದಿರುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ದು ಇದ್ರದ್ದು. ಅಣ್ಣ ಅವಾಗ MP ಆಗಿದ್ದರು ಫಸ್ಟ್ ಟೈಮ್. ನನ್ನನ್ನು ಒಂದು ಟೆಲಿಕಾಂ ಅಡ್ವೈಸರಿ ಕಮಿಟಿಗೆ ಮೆಂಬರ್ ಮಾಡ್ತಾರೆ. ನಾನವಾಗ ನನ್ನ ಕ್ಷೇತ್ರಕ್ಕೋಸ್ಕರ ಪ್ರತಿ ತಿಂಗಳು ನಾನು ಮೀಟಿಂಗ್ ಹೋಗಿ ಅವತ್ತಿನ ಕಾಲಕ್ಕೆ BSNLಗೋಸ್ಕರ ಮತ್ತು ಜನರ ಸಮಸ್ಯೆಗೋಸ್ಕರ ಕೆಲಸ ಮಾಡ್ತಾ ಇದ್ದಿದ್ದು. ಅಂದರೆ ನಾನು ಏನಕ್ಕೆ ಹೇಳಕ್ಕೆ ಹೊರಟೆ ಅಂತಂದರೆ, ಅಂಬಿ ಅಣ್ಣನ ಭಾಳ ಹತ್ತಿರದಿಂದ ನೋಡಿರೋ ತುಂಬ ಜನ ಕಮ್ಮಿ ಇಲ್ಲಿ. ಬಹುಶಃ ಇವತ್ತಿನ ಜನ್ರೇಷನ್ ನೋಡೇ ಇಲ್ಲ ಬಿಡಿ. ಅವರ ಒಡನಾಟ ಬೇರೆ ಥರನೇ ಇತ್ತು. ಮತ್ತು ಅವ್ರು ಹೇಳ್ದಂಗೆ ಶುರುವಾಗ್ತಿದ್ದೆ ಬೇರೆ ಥರ ಅವ್ರ ಮಾತು. ಬಟ್ ವಿ ಆಲ್ ಮಿಸ್ ಹಿಮ್ ಅಗೈನ್. ಒನ್ಸ್ ಅಗೈನ್ ಅಪ್ಪ, ಐ ಲವ್ ಯು ಅಣ್ಣ, ಐ ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ತಂದೆನ ನಿಮ್ಮಲ್ಲಿ ನೋಡ್ತೀವಿ ನಾವೆಲ್ಲ. ನಿಮ್ಮ ಸಪೋರ್ಟ್ಗೆ ಅಮಿತ್ ಸರ್ ಕೂಡ ಒಂಥರ ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ಹೊಸಬರಿಗೆಲ್ಲ. ನೀವು ಅದೇ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಆಮೇಲೆ ಪ್ರೇಮ್ ಸರ್, ಆ್ಯಕ್ಚುಲಿ ಪ್ರೇಮ್ ಸರ್ ನಿಮ್ಮ ಮುಂದೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮಿಂದ ನಾನು ಭಾಳ ಇನ್ಸ್ಪೈರ್ ಆಗಿದ್ದೀನಿ. ಯಾಕಂದರೆ ನೀವೇನು ಇಲ್ಲದೆ, ಏನು ಬ್ಯಾಕ್ಗ್ರೌಂಡ್ ಇಲ್ಲದೇ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದೀರಿ. ನೀವು ನಿಜವಾಗ್ಲೂ ಇನ್ಸ್ಪೈರ್ ಆಗಿ ನೀವು ಆ್ಯಕ್ಚುಲಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಕ್ಕೆ. AP ಅರ್ಜುನ್ ಸರ್, ಥ್ಯಾಂಕ್ ಯು ಸರ್. ನನಗೆ AP ಅರ್ಜುನ್ ಸರ್ ಸಿನಿಮಾಗೆ ಬರೋಕ್ಕಿಂತ ಮೊದಲಿಂದ AP ಅರ್ಜುನ್ ಸರ್ ಪರಿಚಯ ನನಗೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹಾಡನ್ನು ನಾನೇ ಕಾಣಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ಥ್ಯಾಂಕ್ ಯು. ಅಭಿ ಸರ್ ಹೇಳೋದಂಗೆ ಈ ಹಾಡು ಹೆಂಗೆ ಇಟ್ಟಾಗಿದೆ, ಈ ಹಾಡು ಕೂಡ ಹಂಗೆ ಇಟ್ಟಾಗಿ ನಮ್ಗೆ ಒಳ್ಳೇದಾಗಿದೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಾಣಿ ಸರ್ ಮತ್ತು ಅಥರ್ವ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೆ ನನ್ನ ಮೇನ್ ಕಾರಣನೇ ಹಿಂಗೆ ಈ ಸಿನಿಮಾ ಕತೆ ಹೆಂಗಿದೆಯೋ ಅದೇ ಥರ ನಾಣಿ ಸರ್ ನಮ್ಮ ಬಿಗಿನಿಂಗ್ ಡೇಸಿಂದ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಎಷ್ಟು ಅವ್ರು ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ, ಸಿನಿಮಾ ನಮಗೂ ಕೆಲಸ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಅಥರ್ವ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ ತಂಡಕ್ಕೆ. ಸಂಜಯ್ ಮತ್ತು ಜೀವಿತ, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ಅವಕಾಶ ಕೊಡಿಸಿದ್ದಕ್ಕೆ ಪ್ರೇಮ್ ಸರ್ಗೆ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು. ಹಾಗೂ ನಾಣಿ ಸರ್ಗೆ, ಅಥರ್ವ ಸರ್ಗೆ ಥ್ಯಾಂಕ್ ಯು ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ. ಅಪ್ಪ, ಐ ಲವ್ ಯು ವೆರಿ ಸ್ಪೆಷಲ್ ಮೂವಿ ಫಾರ್ ಮೀ. ತಂದೆ ಜೊತೆ ಒಡನಾಟ ನಾನು ಕೆಲವು ಸಂದರ್ಭದಿಂದ ಅನುಭವಿಸೋಕ್ಕಾಗಿಲ್ಲ. ಸೊ ಅದೇನು ಅನುಭವಿಸಿಲ್ಲೋ ಇಡೀ ಸಿನಿಮಾಲ್ ನಾನು ತಂದೆ ಜೊತೆ ಆ ಮೂಮೆಂಟ್ ನಾನು ಚೆರಿಶ್ ಮಾಡಿದ್ದೀನಿ. ಅದಕ್ಕೆ ಐ ವಿಲ್ ಬಿ ಗ್ರೇಟ್ಫುಲ್. ಆ್ಯಂಡ್ ಕವಿ ಸರ್, ಬ್ಯೂಟಿಫುಲ್ ಹಾಡು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಕಿರಣ್ ಸರ್, ಥ್ಯಾಂಕ್ ಯು. ನಾಗೇಂದ್ರ ಸರ್, ಥ್ಯಾಂಕ್ ಯು. ನನ್ನ ಪಾತ್ರ ಒಂದು ಲೀಡ್ ಆಗಿ ಅಭಿನಯಿಸಿದ್ದೀನಿ. ಮುಂದೆ ಹೇಳಬೇಕು ಅಂದರೆ ಎಲ್ಲರೂ ಸಿನಿಮಾನೇ ನೋಡಲೇಬೇಕು, ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ ಅಂತ ಹೇಳಬಲ್ಲೆ. ಎಲ್ಲರೂ ಸಿನಿಮಾ ನೋಡಿ ಪ್ಲೀಸ್ ಬ್ಲೆಸ್ ಅಸ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಅಪ್ಪನ ಜೊತೆ ಒಡನಾಟ ಅಷ್ಟೊಂದಿಲ್ಲ. ನನಗೆ ಅಪ್ಪಗೆ ಐ ಲವ್ ಯು ಹೇಳೋಕ್ಕೂ ನನಗೆ ಚಾನ್ಸ್ ಸಿಕ್ಕಿಲ್ಲ. ನನ್ನ ಅಪ್ಪನ ಪ್ಲೇಸ್ ಯಾವಾಗಲೂ ನಮ್ಮ ಅಮ್ಮ ತಗೊಂಡಿದ್ದಾರೆ. ಸೊ ನಾನು ನಮ್ಮ ಅಮ್ಮಂಗೆ ಐ ಲವ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಈ ಚಿತ್ರತಂಡಕ್ಕೆ ನಾನು ಆಯ್ಕೆ ಆಗೋಕ್ಕೆ ಮೊದಲನೇ ರೀಸನ್ ವರ್ಧ ಸರ್. ಡೈರೆಕ್ಟರ್ ಸರ್ ಹೋಗಿ ಕೇಳಿದಾಗ ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿ ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡೋ ಹಂಗೆ ಮಾಡಿದ್ದಾರೆ. ಐ ಹೋಪ್ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಪಾತ್ರಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ವರ್ಧ ಸರ್, ನಾಗೇಂದ್ರ ಪ್ರಕಾಶ್ ಸರ್, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಥರ್ವ ಆರ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ನನ್ನ ಒಡನಾಟ ನಾಣಿ ಸರ್ ಜೊತೆ ಯಾವತ್ತೂ ಏನೋ ಸೊಸೆ ಮಾವ ಆ ಥರ ಇರಲಿಲ್ಲ. ಸೆಟ್ಟಲ್ಲಿ ಯಾವಾಗಲೂ ಅಪ್ಪ ಥರ ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ನಂಗೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನಾಣಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇ ದಿನದಿಂದ ಕೂಡ ನನಗೆ ಸಪೋರ್ಟ್ ಆಗಿ, ಈ ಟೀಮ್ಗೆ ಸಪೋರ್ಟ್ ಆಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಮ್ಯಾಮ್ ಅಂತೂ ನಾನು ಏನೆಲ್ಲ ಶೇರ್ ಮಾಡ್ತೀನೋ ಅದನ್ನೆಲ್ಲ ವಾಪಸ್ ಶೇರ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ನಾನು
ನಿಮ್ಗೆ ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ. ಇದೇ ತಿಂಗಳೇ ಒಂದು ಸ್ಕೂಲ್ ಈವೆಂಟಲ್ಲಿ ಮೀಟ್ ಮಾಡಿದ್ವಿ. ಅವಾಗ ನಾನು ನಿಮಗೆ ಕೇಳಿದ್ದೆ, ನಾನು ಒಂದು ಮೂವಿ ಮಾಡಿದ್ದೀನಿ, ನಿಮ್ಗೆ ಸಪೋರ್ಟ್ ಬೇಕು ಅಂತ. ನೀವು ಅವಾಗ ವಿಶ್ ಕೂಡ ಮಾಡಿದ್ರಿ. ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿಲ್ಲ ನೀವೇ ಗೆಸ್ಟ್ ಅಂತ ಅನೌನ್ಸ್ ಮಾಡಿದಾಗ ನಾನು ವಾವ್, ನಾನು ಮೊನ್ನೆ ಅಷ್ಟೇ ಬ್ಲೆಸ್ಸಿಂಗ್ ಕೇಳಿದ್ದೆ, ಇವಾಗ ಅವರೇ ಎದುರುಗಡೆ ಬಂದು ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬ್ಲೆಸ್ಸಿಂಗ್ ವಿಶಿಂಗ್ ಎಲ್ಲ ನಿಮ್ಮಂತ ದೊಡ್ಡ ಕಲಾವಿದರಿಂದ ನಮಗೆ ಇವಾಗ ಬರ್ತಿರೋ ಕಲಾವಿದರಿಗೆ ತುಂಬಾ ಮುಖ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಥರ ಒಳ್ಳೆ ಪಾತ್ರ ಕೊಟ್ಟಿರೋದಕ್ಕೆ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಈ ಥರ ಒಂದು ಪಾತ್ರ ಪ್ಲೇ ಮಾಡಬಹುದು ಅಂತ. ಸೊ ನನ್ನಲ್ಲಿದ್ದ ಆಕ್ಟಿಂಗ್ ಸ್ಕಿಲ್ಸ್ ನ ಹೊರಗಡೆ ತಂದಿರೋದು ನಮ್ಮ ಡೈರೆಕ್ಟರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೀವಿತ, ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದಾಗಿ ಕಂಗ್ರ್ಯಾಚುಲೇಷನ್ಸ್. ಆ ರೀತಿ ಅತ್ಯುತ್ತಮ ಅಭಿನಯ. ಅವರು ಮೊದಲೆಲ್ಲ ಕಾಮಿಡಿ ಆಕ್ಟಿಂಗು ಮತ್ತೊಂದು ಆ ಥರದ್ದೆಲ್ಲ ನೋಡ್ತಿದ್ದೆ. ಈ ಥರ ಒಂದು ಅಭಿನಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಸಿನಿಮಾದಿಂದನೇ ನನಗೆ ಗೊತ್ತಾಗಿತ್ತು. ಬಹಳ ಉತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಶೇಷ ಏನಂತಂದ್ರೆ ಪ್ರೇಮ್ ಸರ್ ಎಲ್ಲರೂ ಹೀರೋ ಆಗಿ ತುಂಬಾ ಚೆನ್ನಾಗಿ ಮಾಡಿರೋದೆಲ್ಲ ನೋಡಿರ್ತೀರಾ. ಇದರಲ್ಲಿ ತುಂಬಾ ವಿಭಿನ್ನವಾದಂತ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ತುಂಬಾ ಸ್ಪೆಷಲ್ ಆಗಿದೆ. ಆ ಸಿನಿಮಾದಲ್ಲೇ ನೀವು ನೋಡ್ಬಿಟ್ಟು ಎಂಜಾಯ್ ಮಾಡಬೇಕು. ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಪ್ಪ ಐ ಲವ್ ಯು ಬಗ್ಗೆ. ತುಂಬಾ ಖುಷಿ ಕೊಟ್ಟಂತ ಒಂದು ವರ್ಕ್ ಇದು. ಯಾಕೆಂದ್ರೆ ಈ ಸಿನಿಮಾದು ಸ್ಟಾರ್ಟಿಂಗ್ ಕಂಪೋಸಿಂಗ್ ಇಂದನೂ ನಾವು ಎರಡು ಹಾಡು ಕಂಪೋಸಿಂಗ್ ಇದೆ. ಸೊ ಆಕಾಶ್ ಬ್ರೋ ಎಷ್ಟು ಸೀರಿಯಸ್ ಇದ್ರು ಈ ಸಿನಿಮಾ ಬಗ್ಗೆ ಅಂದ್ರೆ, ಇದು ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾ, ನಾಣಿ ಸರ್ ಅವ್ರ ಸಿನಿಮಾ. ಸೊ ನಾವು ಏನ್ ಇಲ್ಲಿವರೆಗೂ ಕೆಲಸ ಮಾಡಿದ್ವೋ ಅದನ್ನು ಎಕ್ಸ್ಟ್ರಾ ನಾವು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಅಷ್ಟು ನಾಜೂಕಾಗಿ ಮಾಡಿರುವಂತ ಸಿನಿಮಾ. ಇವತ್ತು ಅದ್ರದ್ದು ರಿಸಲ್ಟ್ಸ್ ನೋಡಿದ್ರು. ಸೊ ಥ್ಯಾಂಕ್ ಯು ಬ್ರೋ, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಅಪ್ಪ ಐ ಲವ್ ಯು ಮೂವಿ ತಬ್ಲಾ ನಾಣಿ ಸರ್, ಥ್ಯಾಂಕ್ ಯು. ನಾನು ಮಾತಾಡೋಕ್ಕೆ ಬರಲ್ಲ, ನಾನು ಹಾಡ್ಬೇಕಾದ್ರೆ ಎಷ್ಟು ಬೇಕಾದ್ರೆ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ಮದ್ವೇಶ್, ಹಾಗೆ ಅಭಿಷೇಕ್ ಅವರು ತಮ್ಮ ಮಾತು ಅಪ್ಪ ಐ ಲವ್ ಯು ಬಗ್ಗೆ. ಎಲ್ರಿಗೂ ನಮಸ್ಕಾರ. ಅಭಿ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್, ಎಲ್ರಿಗೂ ನಮಸ್ಕಾರ. ಕವಿರಾಜ್ ಸರ್, ತಬ್ಲಾ ನಾಣಿ ಸರ್, ಆಕಾಶ್ ಅಣ್ಣ. ಈ ಮೂವಿಗೆ ವರ್ಕ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಹಿಡಿದು ಸಾಂಗ್ಸ್ ಎಲ್ಲ ವರ್ಕ್ ಮಾಡಿದೀವಿ. ಅದಕ್ಕೆ ಆಕಾಶ ನನಗೆ ಥ್ಯಾಂಕ್ಸ್. ತುಂಬಾ ಒಳ್ಳೆ ಮೂವಿ. ಸೊ ನಾನು ಫ್ರೀ ಪಾರ್ಟಿನೇ, ನನಗೂ ಮಾತಾಡಕ್ ಬರಲ್ಲ ಜಾಸ್ತಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಭಿ ಅವರ, ಧನ್ಯವಾದಗಳು. ವಿಜಯ್ ಅವರೇ, ತಮ್ಮ ಮಾತು, ಹಾಡಿದ ಅನುಭವ ಅಪ್ಪ ಐ ಲವ್ ಯು ಬಗ್ಗೆ. ಆಕ್ಚುಲಿ ಫಸ್ಟ್ ಬಂದಾಗ ಮಾತಾಡ್ಬಿಡ್ಬೇಕು, ಯಾಕೆಂದ್ರೆ ಈಗ ಬರೋದಿಲ್ಲ, ಇವೆಲ್ಲ ಹೇಳ್ಬಿಡ್ತಾರೆ, ಮಾತಾಡಕ್ಕೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಕಾಶ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಒಂದು ಸಿನಿಮಾದಲ್ಲಿ ಹಾಡಿದ್ರೆ ಎಷ್ಟೊಂದು ಜನ ಮೀಟ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗ್ತಿರೋದು. ಸೊ ಆಕಾಶ್ ಅವರೇ, ಇನ್ನೂ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ನಮ್ಮ ಕೈಲೇ ಹಾಡಿಸಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಅಪ್ಪ ಐ ಲವ್ ಯು ಹೋಲ್. ಥ್ಯಾಂಕ್ ಯು ಸೊ ಮಚ್. ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಇಟ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿತ್ತು, ನನಗೆ ಆಗ್ತಾನೆ ಮಗಳು ಹುಟ್ಟಿದ್ಲು. ಈವನ್ ಅವಳು ಹಾಲಿಗೂ ಸಹ ದುಡಿಯುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಹೋಗೋ ಎಲ್ಲರೂ ಕೆಲಸ ಮಾಡೋ, ಒಂದು 5,000 10,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲಿಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಹೋದ್ರೆ ಒಂದು 5,000 10,000 ದುಡ್ಡು ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದರೆ, ಮಗನೇ ಈ ಥರ 5,000 10,000 ಕೆಲಸ ನಿನಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ, ಬಟ್ ಹೀರೋ ಆಗಿ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ, ಯಾವುದೇ ಕಾರಣಕ್ಕೂ ಬಿಡಬೇಡ, ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ ಅವ್ರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗೆ ನೀವು ಹೇಳಿದ್ರಿ ತುಂಬ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ. ಇಲ್ಲ, ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ದು, ಅವಳು ಹುಟ್ಟಲು, ಸೊ ತಂದೆ ಅನ್ನೋ ಜನ್ಮ ನನಗೆ ಕೊಟ್ಲು. ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್. ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು, ಈಗಾಗಲೇ ನೀವೆಲ್ಲರೂ ನೋಡಿದ್ದೀರ ನಿಮ್ಮ ಆಶೀರ್ವಾದದಿಂದ. ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಟಾಪಿಕ್ ಬರಬೇಕಂದ್ರೆ
ನಮ್ಮ ತಬ್ಲಾಣಿ ಸರ್ ಭಾವ ಅಂತ ಬಹಳ ಪ್ರೀತಿಯಿಂದ ಕರಿತೀನಿ. ಅವರು ಬಂದಿದ್ದೆ ತಬ್ಲಾ ನುಡಿಸ್ತಾ, ಹರಿಕಥೆಗಳನ್ನ ಮಾಡ್ತಾ, ದೇವ್ರ ನಾಮಗಳನ್ನ ಹಾಡ್ತಾ, ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ, ಕಾಮಿಡಿ ಕ್ಯಾರೆಕ್ಟರ್ ಆಗಿ, ಮತ್ತು ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ. ಇವತ್ತು ನಿರ್ಮಾಪಕರು ಆಗಿದ್ದಾರೆ. ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಯಲ್ಲಿ KRS ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಖುಷಿ ಆಗೋದೇನಂದ್ರೆ, ಯಾರಿಗೋ ಹೋಗಿ ಅವ್ರು ಕೇಳಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆದ್ರೆ ಮಾಡ್ತಾರ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ಹೊಸ ಹುಡುಗರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್, ಸಿನಿಮಾ ಅಂದ್ರೆ ಬಹಳ ಪ್ರೀತಿ, ಹುಚ್ಚು, ಅಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು, ಲಕ್ಷಣಗಳು ಇರಬೇಕು, ಎಲ್ಲಾನು ಇರುವಂತ ಹುಡುಗ. ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್, ಒಳ್ಳೇದಾಗ್ಲಿ. ತಾಯಿ ಸರಸ್ವತಿ ಪ್ರತಿಭೆ ತನ್ನ ಮಗಳಲ್ಲಿ ಕೂರಿಸ್ಕೊಳ್ತಾರೆ. ಆದ್ರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದ್ ಪಟ್ಟು ಹೆಚ್ಚಿಗೆ ವಿಶ್ ಮಾಡ್ತೀನಿ. ತಾಯಿ ಸರಸ್ವತಿ ನಿನ್ನ ಮಗಳಲ್ಲ, ತನ್ನ ಎದೆ ಜಾಗ ಕೊಡ್ಲಿ ಅಂತ. ಅಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ. ಮೇಡಮ್, ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ ಆಯ್ತು ಅಂತ ತೆಲುಗಿನ ಓಡಬೇಡಿ. ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು, ತೆಲುಗಿನ ತಮಿಳಿಂದ ಆ ಥರ ಮಾಡಬೇಡಿ. ಒಳ್ಳೇದಾಗ್ಲಿ, ಭವಿಷ್ಯ ಉಜ್ವಲ ಆಗಲಿ. ಅಂಡ್ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಇದು ಅಥರ್ವ ಆರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬಾ ಅದ್ಭುತವಾದಂಥ ಒಂದು ಕಂಟೆಂಟ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂಥ ಒಂದು ಅವಕಾಶ ಕೊಟ್ಟರು. ತುಂಬಾ ಅಪರೂಪದ ಕ್ಯಾರೆಕ್ಟರ್ ನನಗೆ ಕೊಟ್ಟಿರುವಂಥದ್ದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾಬಾ, ಥ್ಯಾಂಕ್ ಯು ಬಾಬಾ. ಸಿನಿಮಾ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಫಸ್ಟ್ ಅಂತ ಹಾರೈಸ್ತೀನಿ, ಆಮೇಲೆ ಬೇರೆದೆಲ್ಲ. ಓಕೆ. ಅಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು, ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಆಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ ಅಣ್ಣನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ ಅವ್ನು ಫಾರಿನಿಂದ ಓದ್ ಮುಗಿಸ್ಕೊಂಡು ಬಂದಿದ್ದ. ನಮ್ಮನ್ನ ನೋಡಿನೋ ನಂಗೆ ಸುಮ್ಮನೆ ಈಗ ಅನ್ಕೊಂಡು ಹೋಗ್ಬಿಡೋನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾರು ಅಣ್ಣನ ಮ್ಯಾಚೇ ಆಗಲ್ವಲ್ಲ ಕತೆ. ಅಣ್ಣ ನೋಡಿದ್ರೆ ಜನ ಇದ್ರೆ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ, ಏನು ಮಿಸ್ ಮ್ಯಾಚ್ ಇದೆಯಲ್ಲ ಏನು ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲಾನು ನೋಡಿದ್ರೆ ತಂದೆಗೆ ತಕ್ಕ ಮಗ. ನಮ್ಮ ಅಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ, ಅವನ ಮಾತು ಕೇಳ್ತಾರೆ, ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮ್ ನಮ್ಮ ಅಣ್ಣನ ವಾಯ್ಸ್ ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಎರಡನೇ ಮಾತೇ ಆಡ್ಲಿಲ್ಲ ಅವನು. ಭಜನ್ ಏನು ಅಂತ 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬ್ಲಾನಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ, ಬರ್ಬೇಕಂತ. ಬರ್ತೀನಿ, ಆಯ್ತು. ಯಾವತ್ತು? ಬುಧವಾರ ಬೀಳುತ್ತೆ. ಎಷ್ಟೊತ್ತಿಗೆ? ಒಂದು 6 ಗಂಟೆ. ಓಕೆ ಡನ್, ಬರ್ತೀನಿ ಅಂತ. ಅದಾದ್ಮೇಲೆ ಎಷ್ಟೇ ಫೋನ್ ಎತ್ತಲಿಲ್ಲ, ಭಯ ಶುರುವಾಯ್ತು. ಪ್ರಶ್ನೆ, ಫೋನ್ ಎತ್ತಾ ಇಲ್ವಲ್ಲ ಅಂತ. ಸೋ ಸ್ವೀಟ್ ಡಾರ್ಲಿಂಗ್. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟ್ ಟೈಮ್ಗೆ ಬಂದು ಒಂದು ಆಡಿಯೋ ದರ್ಶನ ಮಾಡ್ಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಿನಗೆ, ನಿನ್ನ ಫ್ಯಾಮಿಲಿಗೆ, ನೀನು ಸರ್ವತ್ತಲ್ಲಿ ಕರೆದ್ರು ಸರಿ, 24/7 ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ. ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ. ಯಾಕಂದ್ರೆ ನನ್ನ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ ಇಂಥವ್ರು ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಏನಂದ್ರೆ ಎಕ್ಸಾಂಪಲ್ 1000 ಇದೆ. ನಾವು ಯಾವತ್ತು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರು ಆಚೆ ಕುತ್ಕೊಳ್ಳಿ, ಹಾಲಲ್ಲಿ ಕುತ್ಕೊಳ್ಳಿ, ವೆಯ್ಟ್ ಮಾಡಿ, ಈ ಕಥೆನೇ ಇಲ್ಲ. ಡೈರೆಕ್ಟು ಡೈನಿಂಗ್ ಟೇಬಲ್. ಯಾಕಂದ್ರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದ್ದಿದ್ದೆ ಮೋಸ್ಟ್ಲಿ ಆದಷ್ಟು ಉದ್ದ ಇತ್ತು. ಏನೇ ಮೀಟಿಂಗ್ ಆದ್ರೂ ಫಸ್ಟ್ ಡೈನಿಂಗ್ ಟೇಬಲ್, ಯಾರೇ ಬರಲಿ ಫಸ್ಟ್ ಕಾಫಿ, ತಿಂಡಿ, ಊಟ, ಆಮೇಲೆ ಮಾತುಕತೆ. ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಬಂದು ಕುತ್ಕೊಂಡ್ರೆ ಸ್ವಲ್ಪ ಯಾರೇ ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವ್ರ ತಲೆ ಮೀಟಿಂಗ್ ಮಾಡ್ತಾ ಇದ್ರು, ನಾವೇನಾದ್ರು ಹೋಗ್ಬಿಟ್ರೆ ಅಣ್ಣ ಮಾತಾಡ್ತಾ ಇದ್ರಿ ನಾವು ಮೀಟಿಂಗ್, ನಾನು ಇರ್ತೀನಿ ರೈ ಈಗ ಕುತ್ಕೊಳ್ಳ. ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ, ನೀನ್ ಹತ್ರ ಕೆಲ್ಸಕ್ಕೆ ಬಂದಿದ್ಯಾ, ನೀನ್ ನಮ್ಮ ಒಂದು ಕುತ್ಕೋ, ಅವ್ರು ಕುತ್ಕೊಳ್ತಾರೆ. ನಿನಗ್ ಬಿಟ್ಟು ಕೊಟ್ಟೆ ಅಂತ ಮಾತಾಡೋಂಥದ್ದೇನಿಲ್ಲ, ಕುತ್ಕೊಳ್ಳಿ ಅನ್ನೋದು. ಅದು ಆ ಪ್ರೀತಿಗೆ ನಾವು ಯಾವತ್ತಿದ್ರು ಚಿರಋಣಿ. ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ. ಸಾಕಷ್ಟು ವಿಷಯಗಳು ಗೊತ್ತಿರಬೇಕು,
ಇವತ್ತು ಒಂದು ಕಲಾವಿದರ ಸಂಘ ಅಂತ ನಮ್ದು ಇದೆ ಅಂದರೆ ಅದು ಅಂಬರೀಷನ್ನ ಎಂತ ಅವರು ಬೆಡ್ ಮೇಲಿದ್ದಾಗ, ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ, ಜಯೇಶ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಂಥದ್ದು ಯಾವತ್ತೂ ನಾವು ಬರೆಯೋದಕ್ಕಾಗಲ್ಲ. ಅಜರಾಮರ. ಸೊ ಎಲ್ಲ ವಿಷಯನ ಹೇಳ್ಕೊಬೇಕಂತ ಅನಿಸ್ತು, ಫ್ಲೋ ಅಲ್ಲಿ ಬಂದ್ಬಿಟ್ಟು ಹೇಳ್ಕೊಂಡ್ರೆಡಲ್ಲಿ. ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಬಂದಿದ್ದಕ್ಕೆ. ಅಂಡ್ ಎಲ್ಲ ಲಿರಿಕ್ಸಿಸ್ಟು ಮತ್ತು ಆಕಾಶ್ ಪರ್ವ, ಇವತ್ತು ನಿಮ್ಮ ದಿನ ರೀ. ಸೊ ಯು ಆರ್ ದ ಹೀರೋ ಆಫ್ ದ ಡೇ. ಸೊ ಇವತ್ತು ತುಂಬ ಒಳ್ಳೆಯ ಸಂಗೀತ ಮಾಡಿದ್ದೀರ, ಎಲ್ಲ ಒಳ್ಳೆ ಲಿರಿಕ್ಸಿಸ್ಟ್ ಕೈಯಲ್ಲಿ ಲಿರಿಕ್ಸ್ನ ಬರ್ಸಿದ್ರೆ, ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಡಾರ್ಲಿಂಗ್ ಅರ್ಜುನ್ ಬಂದಿದ್ದಾನೆ, ನಮ್ಮ ಭಾವ ಅವನು, ನನ್ನ ತಂಗಿನ ಕೊಟ್ಟಿದ್ದಾನೆ, ನನ್ನ ರಾಕಿ ಸಿಸ್ಟರ್ನ ಮದುವೆ ಆಗಿರೋದು. ನನ್ನ ತಂಗಿನ ಮದುವೆ ಆದಮೇಲೆ ಅವ್ನು ಲಕ್ಕ ಡಬಲ್ ಆಗೋಕ್ಕಿಲ್ಲ. 10 ಕೋಟಿ 15 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ, ಇವತ್ತು 105 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ. ಅದು ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಇಂಡಿಯಾ ಗ್ಲೋಬಲ್ ಸಿನಿಮಾ. ಸೊ ಹಾಗಾಗಿ ಅವನು ಒಂದು ಪ್ರೀತಿಯಿಂದ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ್ಯಂಡ್ ನಿಮ್ಗೊಂದು ಲವ್ ಯು ನಮ್ಮ, ಲವ್ ಯು. ನನ್ನ ಹೆಂಡತಿಗೆ ಹೇಳ್ತಾ ಇರೋದು ಲವ್ ಯು. ಅಲ್ಲ ಸರ್, ಈ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಬೋದು, ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಬೆಸ್ಟ್ ಅಮ್ಮ ಅಲ್ವಾ ಅಂತ. ಹೆಸರಲ್ಲೇ ಜ್ಯೋತಿ, ಅದಕ್ಕೆ ಬೆಳ್ಕೊಡೋದೊಂದೇ ಗೊತ್ತಿರೋದಷ್ಟೇ, ಸುಡೋದು ಗೊತ್ತಿಲ್ಲ, ಅದಕ್ಕೆ ಬೆಳ್ಕೊಡೋದೊಂದೇ ಗೊತ್ತಿರೋದು. ಥ್ಯಾಂಕ್ ಯು ಎಲ್ರಿಗೂ ಸಹ. ಅಪ್ಪ ಐ ಲವ್ ಯು ಸಿನಿಮಾಗೆ ವಿಶ್ ಯು ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಒಳ್ಳೆಯದಾಗಿ, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಹೋಗ ಊಟ ಮಾಡ್ಕೊಳ್ಳೋಣ ಮುಚ್ಕೊಂಡು. ನಾವು ಏನು ಮಾತಾಡಲಿಲ್ಲ, ಇಲ್ಲಿ ಬರೀ ಥರ ಸೈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋವಾಗ ಒಂದು ನಮಸ್ಕಾರ ಮಾಡೋದು ನೋಡಿ. ಕಲ್ಮಶ ಇಲ್ಲ ಹೃದಯ ನೋಡಿ. ಅದಕ್ಕೆ ಹೃದಯ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರುತ್ತೆ ಅಂತ, ಭೂಮಿ ಚೆನ್ನಾಗಿಟ್ಕೊಳ್ಬೇಕು ಮನುಷ್ಯ. ಅದಕ್ಕೆ ಅವ್ರು ಎಲ್ಲರೂ ನೆನಪಲ್ಲಿ ಉಳಿದಿದ್ದಾರೆ. ಅದಾದ್ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ KRS ಪ್ರೊಡಕ್ಷನ್ಸ್ ಅಂತ ಹೇಳಿ 4 ಜನ ಸ್ನೇಹಿತರು. ಅಂದ್ರೆ ನಾನೇನು ದುಡ್ಡು ಹಾಕ್ಲಿಲ್ಲ, ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ. ಅವರು ನಾವು ಯಾರು ಕಾಣಿಸ್ಕೊಳಕ್ಕಾಗಲ್ಲ, ಎಲ್ಲ ದೂರ ಇದ್ದೀವಿ, ನಿನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು. ಇಬ್ಬರು ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗೆ ಅಂತಾರೆ. ಯಾಕೆ ಅಂತ ಗೊತ್ತಿಲ್ಲ, ಕರಿಲ್ಲ. ಅವರು ಆ 4 ಜನ 3 ಜನ ಸೇರಿ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು, ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು. ಅವರ ಒಡನಾಟ 16 ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವ್ರ ಜೊತೆಲಿ ಇರ್ತಾ ಇದ್ರು. ಸೊ ಇದು ಯಾವ್ದು ಒಂದು ಥ್ರೆಡ್ ಈ ಥರ. ಥ್ಯಾಂಕ್ ಯು ಸೋ ಮಚ್.